ಬೆಡ್ ಎಲ್ಲ ಕಿತ್ತಾಕ್ಬೇಕಾಯ್ತು ಇವತ್ತೊಂದು. ನಮಸ್ಕಾರ ಗೈಸ್, ಗುಡ್ ಮಾರ್ನಿಂಗ್. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಟಿಫನ್ ತಿನ್ಕೊಂಡು ಇವತ್ತು ರಾಗಿ ತೇನೆ ಆಗ್ಲಾ ತೇಕೋಯ್ದ, ಯಾಕಂದ್ರೆ ಸ್ವಲ್ಪ ಮಳೆ ಬರಂಗಿತ್ತು. ಫೋನಾಗ ಓದಿ ತೋರಿಸ್ತಾ ಇತ್ತು. ಇವತ್ತು ಸ್ವಲ್ಪ ಫಂಕ್ಷನ್ಗಳು ಜಾಸ್ತಿನೇ ಇದ್ವು. ಹೋಗಿ ಗುಟ್ಟಳಿದಾಗ ಸ್ವಲ್ಪ ಮೆಕ್ಕಡೆ ಗೌಡೂಟ ಅಂದ್ರೆ ಹಂಗೆ ಇರ್ತೈತೆ. ಹಂಗೆ ಮನೆಗೆ ಬಂದು ನಮ್ಮ ಟೋನಿನ ರೌಂಡ್ ಹಾಕಕ್ಕಂತ ಕರ್ಕೊಂಡು ಇಷ್ಟವರೆಗೂ ಇದನ್ನ ನಾಯಿ ನಾಯಿ ಅಂತ ಇದ್ದಿದ್ದು. ಮೊದಲೇ ಇದಕ್ಕೆ ಹೆಸರಿಕ್ಕಿತ್ತು, ಆದರೆ ರಿವೀಲ್ ಮಾಡಿರಲಿಲ್ಲ. ಇದ್ರ ಹೆಸರು ಬಂದು ಟೋನಿ ಅಂತ. ಈ ಟೋನಿ ಏನು ಮಾಡ್ತೈತೆ ಅಂತ ನೀವು ನೋಡ್ರಿ. ಇದು ನಮ್ಮ ಮನುಷ್ಯರಿಗೆ ಭಯ ಬೀಳಲ್ಲ, ಆದರೆ ನಮ್ಮ ಕುರಿ ಮರಿಕೆ ಭಯ ಬೀಳ್ತೈತೆ. ನೋಡ್ರಿ ಈ ಮರಿಕ ನೋಡ್ರಿ, ಹಂಗೆ ವಿಡಿಯೋ ಪೂರ್ತಿ. ಏ ಟೋನೆ, ಅದು ಮರಿ ಹೋಗಿದ್ ನೋಡಿ. ಇದು ಕಲ್ದಿರೋ ಮಲ್ಕೊಂಡು ತಿರ್ಗಿ ಅದು ಹೊಲ್ಟೋದ್ಮ್ಯಾಗ ತಿರ್ಗಿ ಬಂದೈತೆ ಬಗ್ಲಾಕ. ಎಂಥ ಮರಿ, ನಾಯಿ ಮರಿ ಟೋನಿ. ಇವಾಗ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು. ಏನಪ್ಪ ಕೆಲಸ ಅಂದರೆ ಇವು ಬೆಡ್ಗಳನ್ನೆಲ್ಲ ಕಿತ್ತಾಕ್ಬೇಕಾಯ್ತು. ಯಾಕಪ್ಪ ಈ ಬೆಡ್ಡನ್ನು ಕೀಳ್ತಾ ಇರೋದು ಅಂದರೆ, ಮುಂದೆ ಅಲ್ಲಿ ಬೆಡ್ ಎಲ್ಲ ಮುರಿದೋಗಿತ್ತು ನೋಡಿರಿ. ಈ ಥರ ಕೆಳಗಡೆ ಪೂರ್ತಿ ಮುರಿದೋಗೈತೆ. ಅದಕ್ಕೆ ಬೆಡ್ಗಳನ್ನೆಲ್ಲ ಚೇಂಜ್ ಮಾಡಬೇಕು ನೀಟಾಗಿ. ಬೆಡ್ಡಕ್ಕೂ ಸ್ವಲ್ಪ ವಯಸ್ಸಾಗಿತ್ತು, ಜಾಸ್ತಿ 12 ವರ್ಷನೂ ಆಗಿತ್ತು ಇದಕ್ಕೆ. ನೀಟಾಗಿ ಹಗ್ಗಗಳನ್ನೆಲ್ಲ ಸುತ್ಕೊಂಡು ನೀಟಾಗಿ ಬೆಡ್ನೆಲ್ಲ ತುಂಬಾಕಿದ್ರಿ. ಎಂದಕ್ಕಪ್ಪ ತುಂಬಿದ್ದು ಅಂದರೆ ಟ್ಯಾಕ್ಟ್ರಿಕ ಲೋಡ್ ಮಾಡಾಕಿದ್ರಿ. ನೋಡ್ರಿ ಚೆನ್ನಾಗಿರೋ ಕಡ್ಡಿಗಳು ಏನ್ಕನ್ ಯೂಸ್ ಆತವ ಅಂದ್ಬಿಟ್ಟು ನೋಡ್ರಿ ಮಡ್ಕಾಗ ಹಾಕೊಂಡಿದ್ರಿ. ಬೆಡ್ ಕಿತ್ತಿದ್ದ ಜಾಗ ನೋಡಿ ಹಿಂಗಿತ್ತು. ಬೆಡ್ಗಳೆಲ್ಲ ಕಿತ್ತಿದ್ದಾದ್ಮೇಕ ಹಸುಗಿಲ್ಕ ಕುರಿಗಿಲ್ಕ ನೀರಿಗೆ ಬೇಕಾಯ್ತು. ನೀಟಾಗಿ ಅವಕ್ಕೂ ನೀರಿಗೆ ಬಿಟ್ಟು ಇವತ್ತು ನಾವು ಬೆಂಗ್ಳೂರ್ಗೆ ಹೋಗ್ಬೇಕಾಯ್ತು. ಲಗೇಜ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಬೈಕಿಗೆ ಎತ್ಕೊಂಡು ಸ್ವಲ್ಪ ನೂನೆ ಹಾಕ್ಸ್ಕೊಂಡು ಮತ್ತು ನಾನು ಪಿ ಜಿ ಕಡೆಗೆ ಬಂದಾಕಿದ್ನಿ ಬೆಂಗ್ಳೂರು ಕಡೆ. ಸಂಡೇ ಆಗಿದ್ದರಿಂದ ಫುಲ್ಲು ಟ್ರಾಫಿಕ್ ಇತ್ತು. ನಾನು ಹೊಸಕೋಟೆ ಟೋಲ್ನ ಹೆಂಗೆ ದಾಟ್ತೀನಿ ಅಂದರೆ ಸರ್ವಿಸ್ ರೋಡಿಂದ ಬಂದ್ಬಿಡ್ತೀನಿ. ಸ್ಟ್ರೈಟಾಗಿ ಹೋದರೆ ಫುಲ್ಲು ಗಾಡಿಗಳು ಕಾರ್ಗಳು ಜಾಸ್ತಿ ಇರ್ತಾವ. ನೋಡ್ರಿ ಆ ಕಡೆ ಫುಲ್ಲು ಕಾರ್ಗಳೈತೆ, ಈ ಕಡೆ ನೋಡಿ ಖಾಲಿ ಖಾಲಿ ಐತೆ. ಯಾರನ್ನ ಬರಬೇಕಾದ್ರೆ ಹೊಸಕೋಟೆ ಟೋಲ್ ಹತ್ರ ಈ ಕಡೆ ಸರ್ವಿಸ್ ರೋಡಾಗಿಂದ ಬಂದ್ಬಿಡ್ರಿ. ವಿಡಿಯೋಗಳು ಚೆನ್ನಾಗಿ ನಿಮ್ಗೆ ರೀಚ್ ಆಗ್ತಾವಂತ ಗೊತ್ತಾಯ್ತು. ಸ್ವಲ್ಪ ಫಾಲೋ ಲೈಕು ಕೊಟ್ಕೊಂಡ್ರಿ. ಹಂಗೇನೆ ನಮಗೂ ಸ್ವಲ್ಪ ಸಪೋರ್ಟ್ ಮಾಡ್ರಿ. ಇವತ್ತೊಂದು ದಿನ ಮುಗಿಸ್ತಾ ಇದ್ದೀನಿ, ನಾಳೆ ಸಿಕ್ಕನ. ಬೈ ಬೈ ಫ್ರೆಂಡ್ಸ್.